ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ಕಾಂಗ್ರೆಸ್ನ ವರಿಷ್ಠರು ಫುಲ್ ಗರಂ ಆಗಿದ್ದಾರಂತೆ. ಯಾವ ಕಾರಣಕ್ಕೆ ಅಂದ್ರೆ ಸಂವಿಧಾನ ಬದಲಾವಣೆ ಮಾತಿಗೆ ವರಿಷ್ಠರು ವೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ನ ಕಟ್ಟಪ್ಪ ಕೆಪಿಸಿಸಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಈಗ ಕಾಂಗ್ರೆಸ್ನ ವರಿಷ್ಠರೇ ಗರಂ ಆಗಿದ್ದಾರೆ. ಕಾರಣ ಸಂವಿಧಾನ ಬದಲಾವಣೆ ಹೇಳಿಕೆ. ಈ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿದೆ. ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿದೆ. ಮುಜುಗರದ ಹಿನ್ನೆಲೆಯಲ್ಲಿ ವರದಿಯನ್ನ ಕೊಡಿ ಅಂತ ಹೇಳಿ ಕಾಂಗ್ರೆಸ್ನ ವರಿಷ್ಠರು ಕೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಕಟ್ಟಾಳು. ಆದರೆ ಕಾಂಗ್ರೆಸ್ ವರಿಷ್ಠರೇ ಈಗ ಇದೇ ಡಿಕೆ ಶಿವಕುಮಾರ್ ವಿರುದ್ಧ ಗರಂ ಆಗಿದ್ದಾರೆ. ಕಾರಣ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಮುಸ್ಲಿಂ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್, ಸಂವಿಧಾನ ಬದಲಾವಣೆ ಅಂತ ಹೇಳಿ. ಈ ಹೇಳಿಕೆ ಈಗ ಮುಜುಗರಕ್ಕೆ ಈಡಾಗಿರುವಂಥದ್ದು. ಜೊತೆಗೆ ಇದಕ್ಕೆ ಒಂದು ರಿಪೋರ್ಟ್ ಕೊಡಿ, ಯಾಕೆ ಈ ರೀತಿಯ ಹೇಳಿಕೆಯನ್ನು ಕೊಟ್ರಿ ಅನ್ನೋದರ ಬಗ್ಗೆ ವರದಿಯನ್ನ ಕೇಳಿದ್ಯಂತೆ. ಹಾಗಾದ್ರೆ ವರದಿಯನ್ನ ಕೊಟ್ರ ಕೆಪಿಸಿಸಿ ಅಧ್ಯಕ್ಷರು ಅಂತ ಹೇಳಿದ್ರೆ ಹೌದು, ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ವರಿಷ್ಠರಿಗೆ ವರದಿಯನ್ನ ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ರಿಪೋರ್ಟ್ನಲ್ಲಿದೆ. ಸಂವಿಧಾನ ಬದಲಾವಣೆ ಕುರಿತು ಮಾತಾಡಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ಕೊಟ್ಟರು, ವರದಿ ಕೇಳಿದ್ರು, ಸೊ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಖಾಸಗಿ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೀತು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಒಂದಿಷ್ಟು ಸದ್ದು ಮಾಡಿದ ನಿಜ. ಈಗ ಯಾಕೆ ಇದ್ರ ಬಗ್ಗೆ ವರದಿಯನ್ನು ಕೇಳಿರುವಂಥದ್ದು? ಜೊತೆಗೆ ವರದಿಯಲ್ಲಿ ಏನಿದೆ, ಡಿಕೆ ಶಿವಕುಮಾರ್ ಕೊಟ್ಟಿರುವಂಥ ವರದಿಯಲ್ಲಿ ಏನಿದೆ? ಮಹೇಶ್, ಸಂವಿಧಾನ ಬದಲಾವಣೆ ಖಾಸಗಿ ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬದಲಾವಣೆ ಅನ್ನೋ ರೀತಿಯಲ್ಲಿ ವಿಪಕ್ಷಗಳು ಎಲ್ಲವೂ ಕೂಡ ದೊಡ್ಡ ಮಟ್ಟದ ವಿರೋಧಗಳನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಚರ್ಚೆಗೆ ಭಾರಿ ಮುಜುಗರಕ್ಕೆ ಒಳಗಾಗುವಂತ ಪರಿಸ್ಥಿತಿ ಬರುತ್ತೆ. ಈ ಕಾರಣಕ್ಕಾಗಿನೇ ಡಿಕೆ ಶಿವಕುಮಾರ್ ಅವರಿಗೆ ವರದಿಯನ್ನ ಕೇಳಲಾಗಿತ್ತು. ಕೇಳಿದಂತ ಸಂದರ್ಭದಲ್ಲಿ ಸ್ವತಃ ಅವರೇ ಹೋಗಿ ವರದಿಯನ್ನ ಕೊಟ್ಟು ತನ್ನ ಹೇಳಿಕೆಯನ್ನ ತಿರ್ಚಲಾಗಿದೆ, ಅದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋಂತ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ಡಿಕೆ ಶಿವಕುಮಾರ್ ಕೊಟ್ಟು ಸಮಜಾಯಿಷೆಯನ್ನು ಕೊಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಮಹೇಶ್, ಹನುಮಂತ್, ನೀವು ಹಾಗೆ ಇನ್ನು ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡೆಯುತ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಸೊ MLC ಆಯ್ಕೆಯಲ್ಲೂ ಕೂಡ 3 ಪವರ್ ಸೆಂಟರ್ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿದೆ. ಆಪ್ತರಿಗೆ ಪಟ್ಟವನ್ನು ಕಟ್ಟಲೇಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. MLC ಆಯ್ಕೆಯಲ್ಲೂ ಈಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ ನಡುವೆ ಪೈಪೋಟಿ ಆರಂಭವಾಗಿದೆ. ಕಾರಣ ಆಪ್ತರಿಗೆ ಪಟ್ಟವನ್ನು ಕಟ್ಟಬೇಕು ಅಂತ. ಇತ್ತ ಹೈಕಮಾಂಡ್ ಇಂದ ದೂರದೃಷ್ಟಿಯ ಲೆಕ್ಕಾಚಾರ ಕೂಡ ಇದೆ. 4 ಸ್ಥಾನಗಳಿಗೆ MLC ಆಯ್ಕೆ. ವರಿಷ್ಠರ ಎಚ್ಚರಿಕೆಯ ಹೆಜ್ಜೆ ಕೂಡ, ವರಿಷ್ಠರ ಎಚ್ಚರಿಕೆಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಏನಾದರೂ ನಡೀತಾ ಇದೆಯಾ? MLC ಖಾಲಿ ಇರುವಂಥದ್ದು 4 ಸ್ಥಾನಗಳು. 4 ಸ್ಥಾನಗಳಿಗೆ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಪೈಪೋಟಿ ಇದೆ. ಕಾರಣ ಆಪ್ತರಿಗೆ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿ. ಬಟ್ ಇದರ ನಡುವೆ ಹೈಕಮಾಂಡ್ ಕೂಡ ದೂರದೃಷ್ಟಿಯ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಯಾವ ರೀತಿಯ ಲೆಕ್ಕಾಚಾರವನ್ನು ಹಾಕ್ತಾ ಇದೆ? ಇದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. MLC ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗ ನಾರ್ಮಲ್ ಆಗಿ ನೋಡಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ಬಣಬಡಿದಾಟ ಇದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ರೀತಿಯಾಗಿ MLC ಆಗಿರ್ಬೋದು, ಟಿಕೆಟ್ ಹಂಚಿಕೆ ಆಗಿರ್ಬೋದು, ಅಧ್ಯಕ್ಷರ ನೇಮಕ್ಕೆ ಯಾವುದು ಬಂದರೂ ಕೂಡ ಅಲ್ಲಿ ಒಂದಿಷ್ಟು ಬಣಬಡಿದಾಟ ಇದ್ದೇ ಇರುತ್ತೆ. ಖರ್ಗೆ ಆಪ್ತರಿಗೆ ಕೊಡಬೇಕು ಅಥವಾ ಸಿದ್ದರಾಮಯ್ಯನವರ ಆಪ್ತರಿಗೆ ಕೊಡಬೇಕು, ಈಗ ಹೊಸದಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತರಿಗೆ ಕೊಡಬೇಕು ಅಂತ ಒಂದಿಷ್ಟು ಪೈಪೋಟಿಯನ್ನು ನಡೆಸ್ತಾ ಇರ್ತಾರೆ. ಇದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರ ಕೂಡ ಒಂದಿರುತ್ತೆ. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಅಭ್ಯರ್ಥಿಗಳನ್ನು ಹುಡುಕ್ತಾ ಇದೆ ಅಂತ ಹೇಳಿದ್ರೆ, ಇಮೇಜ್ ಹೆಚ್ಚಿಸಬಹುದಾದ ಅಭ್ಯರ್ಥಿಗಳಿಗೆ ಹುಡುಕಾಟ, ಪಕ್ಷದ ಇಮೇಜ್ ಹೆಚ್ಚಿಸಬಹುದಾದ ಹುದ್ದೆಗಳು. ಸಿಎಂ ಸಲಹೆಗಾರನ ಹೆಗಲಿಗೆ ಹುಡುಕಾಟದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಚುನಾವಣಾ ತಂತ್ರಗಾರರು ಆಗಿರುವಂತಹ ಸುನಿಲ್ ಕನಗೋಲ್ ಇವರಿಗೆ ಒಂದು ಜವಾಬ್ದಾರಿ, ಅತ್ಯುತ್ತಮ ಸಂಸದೀಯ ಪಟುಗಳ ಪಟ್ಟಿಯನ್ನು ಕೂಡ ಈಗಾಗಲೇ ರವಾನೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ.
ಇದರ ಬೆನ್ನಲ್ಲೇ ಏಪ್ರಿಲ್ 2ರಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ. ಈ ಸಂದರ್ಭದಲ್ಲಿ ಎಂಎಲ್ಸಿ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಹುಡುಕ್ತಾ ಇರುವಂತಹ ಅಭ್ಯರ್ಥಿಗಳು ಯಾರು ಅಂತ ಹೇಳಿದ್ರೆ, ಪಕ್ಷದ ಇಮೇಜ್ ಅನ್ನ ಹೆಚ್ಚಿಸಬೇಕು, ಇದು ಸರ್ಕಾರಕ್ಕೂ ಪ್ಲಸ್ ಆಗಬೇಕು, ಪಕ್ಷಕ್ಕೂ ಪ್ಲಸ್ ಆಗಬೇಕು. ಈ ರೀತಿಯ ಅಭ್ಯರ್ಥಿಯನ್ನ ಹುಡುಕಾಟ ಯಾರು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುನಿಲ್ ಕನಗೋಲು ಈ ಹಿಂದೆ ಕಾಂಗ್ರೆಸ್ ಪಕ್ಷದ ತಂತ್ರಗಾರಿಕೆಯಲ್ಲಿ, ಚುನಾವಣಾ ತಂತ್ರಗಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅಂತ. ಇದರ ಬೆನ್ನಲ್ಲೇ ಏಪ್ರಿಲ್ 2ನೇ ತಾರೀಕು ಅಥವಾ 3ನೇ ತಾರೀಕು 3 ದಿನಗಳ ಕಾಲ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಎಂಎಲ್ಸಿ ಆಯ್ಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ, ಡಿ.ಕೆ ಶಿವಕುಮಾರ್ ಅವರ ಸಂವಿಧಾನ ಬದಲಾವಣೆ ಹೇಳಿಕೆ ಇದಾದ ಬೆನ್ನಲ್ಲೇ 20 ತಿಂಗಳಾಗಿದೆ. ಈ 20 ತಿಂಗಳಲ್ಲಿ ಎಂಎಲ್ಸಿ ಸ್ಥಾನ ಖಾಲಿ ಇದೆ, 4 ಎಂಎಲ್ಸಿ ಸ್ಥಾನಗಳು. ಎಲ್ಲರ ಒಂದು ಕುತೂಹಲ ಇತ್ತು, ಯಾಕೆ 20 ತಿಂಗಳಾಯ್ತಲ್ವಾ, ಯಾಕೆ ಇನ್ನೂ ಕೂಡ ಫುಲ್ಫಿಲ್ ಮಾಡಿಲ್ಲ, ಖಾಲಿಯಾಗಿರುವಂಥ ಸ್ಥಾನಗಳನ್ನು ಯಾಕೆ ಭರ್ತಿ ಮಾಡಿಲ್ಲ ಅಂತ ಒಂದು ಕುತೂಹಲ ಇತ್ತು. ಬಟ್ ಅದಕ್ಕೆ ಈಗ ಟೈಮ್ ಬಂದಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೇ ವಿಚಾರವಾಗಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಕೂಡ ಮುಂದಾಗ್ತಾ ಇದ್ದಾರೆ. ಮುಖ್ಯವಾಗಿ ಜಾತಿ ಸಮೀಕರಣ ಏನಾದರೂ ನಡೆಯುತ್ತಾ ಅಥವಾ ಬೇರೆದ್ದೇ ಲೆಕ್ಕಾಚಾರ ಏನಾದರೂ ನಡೆಯುತ್ತಾ, ಕಾಂಗ್ರೆಸ್ನ ಹೈಕಮಾಂಡ್ ಏನು ಹೇಳುತ್ತೆ, ಸಿದ್ದರಾಮಯ್ಯನವರ ಮೇಲುಗೈ ಏನಾದರೂ ಸಾಧಿಸ್ತಾರಾ, ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು.